ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಸಂರಕ್ಷಿಸುವ ವಿಜಯದ ಸಂಕೇತವಾಗಿ ಆಚರಿಸಲ್ಪಡುವಂತಹ ವಿಜಯದಶಮಿ ಹಾಗೂ ಮಹಾಭಾರತದ ವಿಜಯವನ್ನು ಉಲ್ಲೇಖಿಸಿ ಸಾರುವಂತಹ ವಿಜಯದಶಮಿ ಹಬ್ಬವು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲೂ ಕೂಡ ಮೈಸೂರು ಪಂಚಾಂಗ ಆಧಾರಿತವಾಗಿ ಹಾಗೂ ಮೈಸೂರು ಮಹಾಸಂಸ್ಥಾನ ತಾಯಿ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಾನದ ಧಾರ್ಮಿಕ ಕೈಂಕರ್ಯಗಳ ಅನುಸಾರವಾಗಿ ಕುಳಗಟ್ಟೆ ಗ್ರಾಮದಲ್ಲಿಯೂ ಕೂಡ ಗ್ರಾಮದ ಗುರು ಹಿರಿಯರು ನಿಶ್ಚಯಿಸಿದಂತೆ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ, ಶ್ರೀ ಬೀರಲಿಂಗೇಶ್ವರ ಹಾಗೂ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಇನ್ನು ಇತರ ಪರಿವಾರ ದೇವರುಗಳ ದೇವಸ್ಥಾನಗಳಲ್ಲಿ ದಸರಾ ಮಹೋತ್ಸವದ ಶರದೃತುವಿನ ಶರನವರಾತ್ರಿಯ ಶುಭ ಸಂದರ್ಭದಲ್ಲಿ 10 ದಿನಗಳ ಕಾಲ ವಿಶೇಷವಾದ ಪೂಜೆ ಪುನಸ್ಕಾರಗಳು ಹಾಗೂ ಧಾರ್ಮಿಕ ಕೈಂಕರ್ಯಗಳನ್ನು ಗ್ರಾಮದ ಸಮಸ್ತ ಭಕ್ತ ಬಾಂಧವರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ದಸರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಭಕ್ತ ಬಾಂಧವರು ದೇವಸ್ಥಾನದ ಸನ್ನಿಧಾನಕ್ಕೆ ಆಗಮಿಸಿ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪೂಜೆಯನ್ನು ಸಮರ್ಪಿಸುವ ಮೂಲಕ ಗ್ರಾಮ ದೇವರ ಕೃಪೆಗೆ ಪಾತ್ರರಾದರು. ಶ್ರದ್ಧೆಯ ತಾಯಂದಿರು ಶಮಿ ವೃಕ್ಷದ ಪೂಜೆಯ ವೃತವನ್ನು ಅಂದರೆ ಬನ್ನಿ ಮರದ ವೃತವನ್ನು ಕೈಗೊಳ್ಳುವ ಮೂಲಕ ತಮ್ಮೆಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗಲೆಂಬ ಸದುದ್ದೇಶದಿಂದ ದೇವತಾರಾಧನೆಯನ್ನು ಪ್ರತಿನಿತ್ಯ ಮುಂಜಾನೆಯ ಸಂದರ್ಭದಲ್ಲಿ ನೆರವೇರಿಸಿದ್ದು ವಿಶೇಷವಾಗಿತ್ತು. ವಿಜಯದಶಮಿಯ ಶುಭ ದಿನದಂದು ಗ್ರಾಮದ ಗುರು ಹಿರಿಯರೆಲ್ಲರ ಸಹಕಾರ ಹಾಗೂ ಮಾರ್ಗದರ್ಶನದೊಂದಿಗೆ ದೇವಸ್ಥಾನದ ವ್ಯವಸ್ಥಾಪಕರು ಪಲ್ಲಕ್ಕಿ ಹಾಗೂ ಮರಗುದುರೆಯನ್ನು ಅಲಂಕರಿಸುವ ಮೂಲಕ ವ್ಯವಸ್ಥಾಪಕರು ಮತ್ತು ಗ್ರಾಮಸ್ಥರು ಅರ್ಪಿಸಿದಂತಹ ಹೂವು ಮಾಲೆಗಳಿಂದ ಶೃಂಗಾರವನ್ನು ಮಾಡುವ ಮೂಲಕ ವರುಣದೇವನ ಆರ್ಭಟದ ನಡುವೆಯೂ ಅಪರಾಹ್ನದ ನಂತರ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ, ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಶ್ರೀರಾಮದೇವರು, ಶ್ರೀ ಬೇಟೆ ಆಂಜನೇಯ ಸ್ವಾಮಿ ದೇವರನ್ನು ಹೊತ್ತು ಭಕ್ತ ಬಾಂಧವರೆಲ್ಲರೂ ಆದಿ ಹನುಮಪ್ಪನ ದೇವಸ್ಥಾನದ ಸನ್ನಿಧಾನಕ್ಕೆ ತೆರಳಿ ಶಮಿವೃಕ್ಷದ ಪೂಜೆಯನ್ನು ನೆರವೇರಿಸುವ ಮೂಲಕ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ಗೋವಿಂದಯ್ಯ ಸ್ವಾಮಿಯವರು ಅಂಬು ಹೊಡೆಯುವ ಮೂಲಕ ಬನ್ನಿ ಮುಡಿಯುವ ಧಾರ್ಮಿಕ ಕೈಂಕರ್ಯಗಳನ್ನು ಗ್ರಾಮದ ಸಂಪ್ರದಾಯದಂತೆ ನೆರವೇರಿಸಿದ್ದು ವಿಶೇಷವಾಗಿತ್ತು. ಗ್ರಾಮದ ಗುರು ಹಿರಿಯರು, ಗ್ರಾಮದ ಮುಖಂಡರುಗಳು, ವಿವಿಧ ದೇವಸ್ಥಾನಗಳ ಪದಾಧಿಕಾರಿಗಳ ಸಹಕಾರ ಸಹಯೋಗದೊಂದಿಗೆ ಹಮ್ಮಿಕೊಂಡಂತಹ ದಸರಾ ಮಹೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದ್ದು ಈ ರೀತಿಯಾಗಿ ಮೂಡಿಬಂದಿದೆ. ಗ್ರಾಮದ ಧಾರ್ಮಿಕ ಸಂಪ್ರದಾಯದಂತೆ ಬನ್ನಿ ಮುಡಿಯುವ ಸೇವಾ ಕಾರ್ಯವನ್ನು ಶ್ರದ್ಧೆಯಿಂದ ನೆರವೇರಿಸಿ ಗ್ರಾಮಕ್ಕೆ ದೇವತಾ ಉತ್ಸವ ಆಗಮಿಸುತ್ತಿದ್ದಂತೆ ಗ್ರಾಮದ ಶ್ರದ್ಧೆಯ ಸುಮಂಗಲಿ ತಾಯಂದಿರೆಲ್ಲರೂ ದೇವಾನುದೇವತೆಗಳ ಉತ್ಸವ ಮೂರ್ತಿಗೆ ಓಕುಳಿಯನ್ನು ತೆಗೆಯುವ ಮೂಲಕ ಕಳಸದ ಆರತಿಯನ್ನು ಬೆಳಗಿಸಿ ಭಕ್ತಿಯಿಂದ ಸ್ವಾಗತಿಸಿದರು. ಹಾಗೆಯೇ ಅರ್ಚಕರನ್ನು ಓಕುಳಿಯನ್ನು ತೆಗೆಯುವ ಮೂಲಕ ಗೌರವವನ್ನು ಸಮರ್ಪಿಸಿ ಆಶೀರ್ವಾದವನ್ನು ಪಡೆದರು. ದೇವಸ್ಥಾನದ ಆವರಣಕ್ಕೆ ಆಗಮಿಸುವ ಮುನ್ನ ಗ್ರಾಮದ ಮಹಾದ್ವಾರದಲ್ಲಿ ಶ್ರದ್ಧೆಯ ತಾಯಂದಿರು, ಅರ್ಚಕರು ಹಾಗೂ ಗ್ರಾಮದೇವರ ದೇವತಾ ಉತ್ಸವಕ್ಕೆ ಓಕುಳಿಯನ್ನು ತೆಗೆದು ಆರತಿಯನ್ನು ಬೆಳಗುವ ಮೂಲಕ ಭವ್ಯವಾಗಿ ಭಕ್ತಿಯಿಂದ ಸ್ವಾಗತಿಸಿದರು. ದೇವಸ್ಥಾನದ ಆವರಣಕ್ಕೆ ದೇವತಾ ಉತ್ಸವ ಆಗಮಿಸುತ್ತಿದ್ದಂತೆ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಮಹಾಮಂಗಲಾರತಿ ಬೆಳಗುವ ಮೂಲಕ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ವಿಜಯದಶಮಿಯ ದಸರಾ ಮಹೋತ್ಸವವು ಸಂಪನ್ನಗೊಂಡಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.